ನೇಹಾ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗೆ ನೇಹಾಳ ತಂದೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ತಪ್ಪು ಹೇಳಿಕೆಯಿಂದ ಮಗಳಿಗೆ ಕಳಂಕ ತರಬೇಡಿ, ನಾನು ಕೂಡ ಕಾಂಗ್ರೆಸ್ ಕಾರ್ಯಕರ್ತ, ಹೀಗನ್ಬೇಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ. ಷಡ್ಯಂತ್ರ ಮಾಡಿ ನನ್ನ ಮಗಳನ್ನ ಕೊಲೆ ಮಾಡಲಾಗಿದೆ, ನನ್ನ ಮಗಳು ಲವ್ ಮಾಡ್ತಾ ಇರಲಿಲ್ಲ, ಆ ಹುಡುಗನೊಂದಿಗೆ ಯಾವುದೇ ತರ ಸಂಬಂಧದಲ್ಲಿ ಇರಲಿಲ್ಲ. ನಿರಂಜನ್ ಹಿರೇಮಠ ಆಕ್ರೋಶ. ಕಾರ್ಪೊರೇಟರ್ ಮಗಳು ಅಂದರೆ ನಿರಂಜನ್ ಹಿರೇಮಠ ಅವರ ಮಗಳು ನೇಹಾ ಹಿರೇಮಠ ಅವರ ಪಾರ್ಥಿವ ಶರೀರ ಇದೀಗ ರುದ್ರಭೂಮಿಯತ್ತ ಆಗಮಿಸಿರುವಂಥದ್ದು. ಸಾಕಷ್ಟು ಅವರ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿರುವಂಥದ್ದು. ನನ್ನ ಜೊತೆಗೆ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಆದಂಥ ದುರ್ಘಟನೆ. ಸರ್, ನಿನ್ನೆಯಿಂದ ನಾನು ಸಾಕಷ್ಟು ಬೈಟ್ ಕೊಟ್ಟಿದ್ದೀನಿ. ಎಲ್ಲ ಮೀಡಿಯಾದವರು ನಾನು ಭಾಳಷ್ಟು ಅದ್ರ ಬಗ್ಗೆ ಬೆನ್ನಿಗೆ ನಿಂತು ಹೋರಾಟ ಮಾಡಿ ಇಡೀ ದೇಶಾದ್ಯಂತ ತಾವು ಸುದ್ದಿ ಮಾಡಿರಿ. ಮತ್ತು ಅದಕ್ಕೆ ಮೊದಲು ಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಎಲ್ಲ ಸಂಘಟನೆಗಳು, ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಮರ್ತು ಎಲ್ಲ ಕೂಡ ನನ್ನ ಬೆನ್ನಿಗೆ ನಿಂತು ಆಕೆನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆಕೆಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ಯಾರೆ. ನಿನ್ನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಯಾರು ಕೂಡ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದ್ರೂ 10 ಸಲ ವಿಚಾರ ಮಾಡಿ ನೀರು ಕುಡಿಯತ್ತಾರೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯೊಳಗೆ ನಡೀತಾ ಇದೆ. ಉತ್ತರ ಕರ್ನಾಟಕದಾಗ ನಡೀತಿದೆ, ಇಡೀ ಕರ್ನಾಟಕ ಇಡೀ ದೇಶದಾಗ ಕೂಡ ಚರ್ಚೆ ನಡೀತಾ ಇದೆ. ಇಂಥ ಒಂದು ಘಟನೆ ಮರುಕಳಿಸ್ಬಾರ್ದು. ಯಾವುದೂ ಕೂಡ ಅಮಾಯಕರ ಮಕ್ಕಳನ್ನ ಇವತ್ತು ನಾ ಜನಪ್ರತಿನಿಧಿ, ನನ್ನ ಮಗಳದ ಈ ರೀತಿ ಆಗಿದೆ, ಬಡ ಮಕ್ಕಳದ್ದು ಏನಾಗಿರ್ಬೋದು. ಗೃಹ ಸಚಿವರು ಹೇಳ್ತಾರೆ ಇದು ಒಂದು ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳ್ತಾರೆ. ಈ ಹೇಳಿಕೆ ಅಷ್ಟು ಮಟ್ಟಿಗೆ ಸರಿ ಸರ್? ಇದು ಆಕಸ್ಮಿಕ ಅಂತ ಹೇಳೋದು ಅವರು ರಾಂಗ್ ಸ್ಟೇಟ್ಮೆಂಟ್. ಈ ಆಕಸ್ಮಿಕ ಅನ್ನೋಕ್ಕೇನು ಮೇಲಿಂದ ಬಿದ್ದಿಲ್ಲ ಏನು, ಅಥವಾ ಏನು ಆಕೆ ಕೈ ತಪ್ಪಿ ಬಸ್ನಾಗಿಂದ ಏನು ಟೈರಿಗೆ ಬಿದ್ದಿಲ್ಲ. ಆಕಸ್ಮಿಕ ಅನ್ನೋಕ್ಕೇನು ರೈಲ್ವೆಗೆ ಬಿದ್ದಿಲ್ಲ ಕೈ ತಪ್ಪಿ. ಆ ರೀತಿ ಹೇಳಿಕೆ ಹೂವು ಕೊಡೋದು ಒಂದು ಗೃಹ ಸಚಿವರಿಗೆ ಶೋಭೆ ಕೊಡೋದಲ್ಲ. ಅದಕ್ಕೆ ದಯಮಾಡಿ ಇಂಥ ಹೇಳಿಕೆ ಕೊಟ್ಟು ಮತ್ತೆ ನೀವು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಆತ್ಮಕ್ಕೆ, ನಮ್ಮ ಆಕಿನ ಆತ್ಮಕ್ಕೆ ಮತ್ತು ನಮ್ಮ ಮಂತನಕ್ಕೆ ಅಗೌರವ ಮಾಡಬೇಡ್ರಿ. ಅದಕ್ಕೆ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಸರಿ ಅನ್ಸಂಗಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ರ್, ನನ್ನ ಬಗ್ಗೆ ನನ್ನ ಇದಕ್ಕೇ ಇಂಥವು ಹೇಳಿಕೆ ಕೊಡ್ತಾರೆ, ಇನ್ನು ಬೇರೆದವ್ರು ಹೆಂಗಿರ್ಬಾರ್ದು. ಅದಕ್ಕೆ ದಯಮಾಡಿ ಇಂಥವು ಹೇಳಿಕೆ ಕೊಡೋದ್ರಿಂದ ಅವರೆಲ್ಲ ಇದು ಅಂಥವು ಹೇಳಿಕೆ ಕೊಟ್ಟು ಮತ್ತೆ ನಮ್ಮ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಅದಕ್ಕೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಿ. ಒಂದು ಗೃಹ ಸಚಿವರಾಗಿ ಈ ರಾಜ್ಯದ ಹೆಚ್ಚಿನ ಜವಾಬ್ದಾರಿ ಇದೆ. ಜನ ನಿಮ್ಮನ್ನ ಅಬ್ಸರ್ವ್ ಮಾಡತ್ತಾರೆ. ಇಲೆಕ್ಷನ್ ಹೊತ್ತೊಂದು ಏನು ವೀರಶೈವಲಿಂಗಾಯತ ಮನೆಯಾಗ ಇಂಥದ್ದೊಂದು ಘಟನೆ ಆಗಿದೆ, ಅವ್ರಿಗೆ ಯಾವ್ದಾರ ಒಂದು ಪರಿಹಾರ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಮನಸ್ಥಿತಿ ತಾವು ಹುಟ್ಟಿಸ್ಕೋಬೇಕು. ಅದನ್ನು ಬಿಟ್ಟುಕೊಟ್ಟು ನಮ್ಮ ಮನೆ ಮೇಲೆ ಕಳಂಕ ಇಡೋದು, ಆಮೇಲೆ ಆಕಸ್ಮಿಕ ಅನ್ನೋದು, ಅದನ್ನು ಬಿಟ್ಟು ಇದೊಂದು ವೈಯಕ್ತಿಕ ಅನ್ನೋದು, ಇಂಥವು ಹೇಳಿಕೆ ಕೊಡೋದ್ರಿಂದ ಅದೇನರ ಸ್ಟ್ಯಾಂಡ್ ಆಕೈತೆ. ನಿಮ್ಮ ಬಗ್ಗೆ ನೀವೇ ಗೌರವ ಕಳ್ಕೊತೀರಿ. ಅದಕ್ಕೆ ದಯಮಾಡಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ನಾನು ನಿಮ್ಮ ಕಾರ್ಪೊರೇಟರ್ ಅದೇನಿ, ನಿಮ್ಮ ಕಾರ್ಯಕರ್ತ ಅದೇನೆ. ನನ್ನ ಮನೆಯಾಗಿಂತ ಬೆಂಕಿ ಎತ್ತು ಉರಿಯಾತೈತೆ. ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು, ನನ್ನ ಮಂತನಿಗೆ ಎಷ್ಟು ನೋವಾಯ್ತು, ನನ್ನ ಬಳಗಕ್ಕೆ ಎಷ್ಟು ನೋವಾಯ್ತು, ನನ್ನ ಇಡೀ ಸಮಾಜಕ್ಕೆ ಎಷ್ಟು ನೋವಾಯ್ತು ನಮಗೆ ಗೊತ್ತು. ಅಂತಲೇ ನೀವು ಯಾರು ಕೂಡ ಈ ರೀತಿ ಹೇಳಿಕೆ ಕೊಡೋ ಅಂತ ಮಾಡಬೇಡ್ರಿ. ದಯಮಾಡಿ ಅದನ್ನು ಏನು ಕೊಟ್ಟಿರಿ ಅದಕ್ಕೊಂದು ಏನು ಕರೆಕ್ಷನ್ ಮಾಡಿ ಅದನ್ನು ತಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಯಾರೋ ಇಲ್ಲೇ ಕುಂತು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನೇ ಹೇಳಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾಳೆ ನಿಮಗೆ ಯಾರೂ ಕೂಡ ವಿಶ್ವಾಸ ಇಡಂಗಿಲ್ಲ ಅಂತ ದಯಮಾಡಿ. ಓಕೆ, ಇದಿಷ್ಟು ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರ ಮಾತು. ಒಂದು ಕಡೆ ಇಂಥ ವಿಷಯದಲ್ಲಿ ಗೃಹ ಸಚಿವರಾದಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು, ನನ್ನ ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತಕ್ಕಂಥ ನೋವಿನ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೇಹಾ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಒಂದ್ ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ತಂದೆ ತಾಯಿ ಭಾವನೆಗಳು. ಮಗಳನ್ನ ಕಳೆದುಕೊಂಡಿರುವಂತಹ ನೋವಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಆಡಿರುವಂತಹ ಒಂದು ಮಾತು ಸಹಜವಾಗಿ ನೋವನ್ನ ಉಂಟು ಮಾಡಿದೆ ಅಂತ ಅವರ ತಂದೆ ಭಾವುಕ ನುಡಿಗಳನ್ನ ಆಡ್ತಾ ಇದ್ದದನ್ನ ನಾವು ಗಮನಿಸಿದ್ವಿ. ಮಗಳು ಪ್ರೀತಿ ಮಾಡ್ತಾ ಇರಲಿಲ್ಲ, ಸುಖಾಸುಮ್ಮನೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ದಯವಿಟ್ಟು ನನ್ನ ಮಗಳ ವಿಚಾರಕ್ಕೆ ಕಳಂಕ ತರಬೇಡಿ ಅನ್ನುವಂತಹ ಮಾತನ್ನ ತಂದೆ ಹೇಳ್ತಾ ಇದ್ರು. ಸದ್ಯ ಅಂತ್ಯಕ್ರಿಯೆಗೆ ಒಂದ್ ಕಡೆ ಸಿದ್ಧತೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದು. ಮತ್ತೊಂದು ಕಡೆ ಎಬಿವಿಪಿ ವಿದ್ಯಾರ್ಥಿಗಳು ಸದ್ಯ ಪ್ರತಿಭಟನೆಯನ್ನ ಕೈಬಿಟ್ಟು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂತ್ಯಕ್ರಿಯೆ ಆದ ಬಳಿಕ ಮತ್ತೆ ಸಾಯಂಕಾಲ 5 ಗಂಟೆಗೆ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಎಲ್ಲಿ ತನಕ ಅಂದ್ರೆ ಕೊಲೆಯಾಗಿರುವ ನೇಹಾ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ವಿದ್ಯಾರ್ಥಿ ಪರಿಷತ್ ಎಚ್ಚರಿಕೆಯನ್ನ ನೀಡಿರೋದು. ಅವರ ಆಗ್ರಹ ಇಷ್ಟೇ, ಕಠಿಣ ಶಿಕ್ಷೆ ಆಗಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಅಂತ. ಇನ್ಯಾವತ್ತೂ ಕೂಡ ಇಂಥ ಘಟನೆಗಳು ಮರುಕಳಿಸಬಾರದು, ಆ ನಿಟ್ಟಿನಲ್ಲೇ ಕ್ರಮ ಆಗಬೇಕು. ಮತ್ತೊಬ್ಬರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಇರಬೇಕು ಆ ಕ್ರಮ.
ಅಲ್ಲಿ ತನಕ ಕೂಡ ನಾವು ಹೋರಾಟ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ವಿದ್ಯಾರ್ಥಿಗಳು ಪ್ರಸ್ತಾಪ ಮಾಡ್ತಾ ಇದ್ರು. ಬರೀ ಹುಬ್ಬಳ್ಳಿಗೆ ಮಾತ್ರ ಸೀಮಿತನ ಈ ಪ್ರತಿಭಟನೆ ಅಂದ್ರೆ ಖಂಡಿತ ಇಲ್ಲ. ಇಡೀ ರಾಜ್ಯಾದ್ಯಂತಲೂ ಕೂಡ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು ದೊಡ್ಡ ಮಟ್ಟದ ಆಕ್ರೋಶ ವಿದ್ಯಾರ್ಥಿಗಳಿಂದ ಇವತ್ತು ವ್ಯಕ್ತವಾಯಿತು. ಮೋಸ್ಟ್ಲಿ ಇನ್ನೂ ಕೂಡ ಈ ಹೋರಾಟ ಮುಂದುವರಿಸಬಹುದು ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ.